ಸರ್ ಇದು ಹೈಕಮಾಂಡ್ ನಿರ್ಧಾರ ಅವರ ರಾಜೀನಾಮೆ ವಿಚಾರ ಸರ್. ನೋಡಿ, ನನಗೆ ತಿಳಿದಂತೆ ಇದು ಪಕ್ಷದ ನಿರ್ಧಾರ. ನನಗೆ ಕೆಲವು ಏನು ವಿಚಾರ ಗೊತ್ತಿಲ್ಲ. ಸೊ ನಾನು ಚೀಫ್ ಮಿನಿಸ್ಟರ್ ಹತ್ರ ಕೇಳಿದೆ, ಅವ್ರಿಗೆ ಬಂದ ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಇಷ್ಟು ಮಾತ್ರ ನನಗೆ ಗೊತ್ತು, ಬೇರೆ ಯಾವ ವಿಚಾರನೂ ಗೊತ್ತಿಲ್ಲ. ಸರ್, ಪಕ್ಷದ ಎಕ್ಸ್ಪೆಲ್ ಮಾಡಬೇಕು ಅಂತ ಪಕ್ಷದ ಸಂದೇಶ ಬಂದಿದೆ ಸರ್. ಹೈಕಮಾಂಡ್ ಸಂದೇಶ ಬಂದ ಪಕ್ಷದ ಎಕ್ಸ್ಪೆಲ್ ಮಾಡಿ ಅಂತ. ಅದಕ್ಕೆ ಯಾಕೆಂದ್ರೆ ನನಗೆ ಶಾಸಕರು ಮಂತ್ರಿಗಳು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಶಾಸಕರು ಆರ್ಡಿನರಿ ಶಾಸಕರಾದ್ರೆ ಏನಾದ್ರು ಸಣ್ಣ ಪಣ್ಣ ನೋಟಿಸ್ ಕೊಡೋದು, ಮತ್ತೊಂದು ಏನಾದ್ರು ಅಶಿಸ್ತಿಗಳಿದ್ರೆ ಆಗ್ತದೆ. ಅದು ಬಿಟ್ರೆ CLP ನಾಯಕರೇ ಶಾಸಕರ ಮೇಲೆ ನಿಯಂತ್ರಣ ಮಾಡೋದು. ಯಾವ ಕಾರಣಕ್ಕಾಗಿ ಅವ್ರನ್ನ ವಜಾಗೊಳಿಸಲಾಗಿದೆ ಅನ್ನುವಂಥದ್ದು ಪದೇ ಪದೇ ಯಾವ ಕಾರಣಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನ್ ಸರ್? ನನಗೆ ಗೊತ್ತಿಲ್ಲ. ನೋಡಪ್ಪ, ರಾಜಣ್ಣ ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು, 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದವರು. ನನಗೂ ಮನಸ್ಸಿಗೆ ಬಹಳ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಪಕ್ಷದ ತೀರ್ಮಾನ. ರಾಜೀನಾಮೆ ತಗೋಬೋದಾಗಿತ್ತು, ಅದರ ವಜಾ ಮಾಡೋದು ಒಂದು ಅವಮಾನ ಅಂತ. ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ. ಸರ್ ಇದು ಹೈಕಮಾಂಡ್ ನಿರ್ಧಾರ ಅವರ ರಾಜೀನಾಮೆ ವಿಚಾರ ಸರ್. ನೋಡಿ, ನನಗೆ ತಿಳಿದಂತೆ ಇದು ಪಕ್ಷದ ನಿರ್ಧಾರ. ನನಗೆ ಕೆಲವು ಏನು ವಿಚಾರ ಗೊತ್ತಿಲ್ಲ. ಸೊ ನಾನು ಚೀಫ್ ಮಿನಿಸ್ಟರ್ ಹತ್ರ ಕೇಳಿದೆ, ಅವ್ರಿಗೆ ಬಂದ ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಇಷ್ಟು ಮಾತ್ರ ನನಗೆ ಗೊತ್ತು, ಬೇರೆ ಯಾವ ವಿಚಾರನೂ ಗೊತ್ತಿಲ್ಲ. ಸರ್, ಪಕ್ಷದ ಎಕ್ಸ್ಪೆಲ್ ಮಾಡಬೇಕು ಅಂತ ಪಕ್ಷದ ಸಂದೇಶ ಬಂದಿದೆ ಸರ್. ಹೈಕಮಾಂಡ್ ಸಂದೇಶ ಬಂದ ಪಕ್ಷದ ಎಕ್ಸ್ಪೆಲ್ ಮಾಡಿ ಅಂತ. ಅದಕ್ಕೆ ಯಾಕೆಂದ್ರೆ ನನಗೆ ಶಾಸಕರು ಮಂತ್ರಿಗಳು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಶಾಸಕರು ಆರ್ಡಿನರಿ ಶಾಸಕರಾದ್ರೆ ಏನಾದ್ರು ಸಣ್ಣ ಪಣ್ಣ ನೋಟಿಸ್ ಕೊಡೋದು, ಮತ್ತೊಂದು ಏನಾದ್ರು ಅಶಿಸ್ತಿಗಳಿದ್ರೆ ಆಗ್ತದೆ. ಅದು ಬಿಟ್ರೆ CLP ನಾಯಕರೇ ಶಾಸಕರ ಮೇಲೆ ನಿಯಂತ್ರಣ ಮಾಡೋದು. ಯಾವ ಕಾರಣಕ್ಕಾಗಿ ಅವ್ರನ್ನ ವಜಾಗೊಳಿಸಲಾಗಿದೆ ಅನ್ನುವಂಥದ್ದು ಪದೇ ಪದೇ ಯಾವ ಕಾರಣಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನ್ ಸರ್? ನನಗೆ ಗೊತ್ತಿಲ್ಲ. ನೋಡಪ್ಪ, ರಾಜಣ್ಣ ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು, 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದವರು. ನನಗೂ ಮನಸ್ಸಿಗೆ ಬಹಳ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಪಕ್ಷದ ತೀರ್ಮಾನ. ರಾಜೀನಾಮೆ ತಗೋಬೋದಾಗಿತ್ತು, ಅದರ ವಜಾ ಮಾಡೋದು ಒಂದು ಅವಮಾನ ಅಂತ. ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ.